ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಪುಟ ವಿಸ್ತರಣೆಯ ಮಧ್ಯೆ ಎಂಎಲ್ಸಿ ಆಯ್ಕೆಯ ಕಸರತ್ತು. ಜುಲೈನಲ್ಲಿ ಖಾಲಿಯಾದ 5 ಸ್ಥಾನಕ್ಕೆ ಯಾರಾಗ್ತಾರೆ ಹಾಗಾದ್ರೆ ಆಯ್ಕೆ ಅನ್ನೋ ಪ್ರಶ್ನೆ. 5 ಸ್ಥಾನಗಳಿಗೆ 20ಕ್ಕೂ ಹೆಚ್ಚು ಮುಖಂಡರಿಂದ ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ 5 ಸ್ಥಾನಗಳಿಗೆ 20ಕ್ಕೂ ಹೆಚ್ಚು ಮುಖಂಡರಿಂದ ತೀವ್ರ ಲಾಬಿ. ನಾಮನಿರ್ದೇಶನ ಪಟ್ಟಿ ಸಮೇತ ಸಿಎಂ ಮಾಜಿ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿದ್ದು ಡಿಕೆಶಿ ಲಿಸ್ಟ್ನಲ್ಲಿರೋ ಆ 5 ನಾಯಕರು ಯಾರು ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಎಂಎಲ್ಸಿ ಅಭ್ಯರ್ಥಿಗಳ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಹಾಗಾದ್ರೆ ಈಗಾಗಲೇ ಸಿದ್ದು ಡಿಕೆಶಿ ಲಿಸ್ಟ್ನಲ್ಲಿರೋ ಆ 5 ನಾಯಕರು ಯಾರು? ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿ ಸಮೇತ ಸಿಎಂ ಮಾಜಿ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ಬುಲಾವ್ಗಾಗಿ ಕಾದು ಕೂತ ಸಿಎಂ ಹಾಗೂ ಮಾಜಿ ಸಿಎಂ ಜುಲೈ ತಿಂಗಳಲ್ಲಿ ಖಾಲಿಯಾಗಿರೋ 5 ಸ್ಥಾನಗಳ ಭರ್ತಿಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮ ಮತ್ತು ಸಾಮಾಜಿಕ ಸೇವೆ ಅಡಿಯಲ್ಲಿ ಆಯ್ಕೆ ಆಗಬೇಕಾದವರು ಇನ್ನು ಸಿಎಂ ಡಿಸಿಎಂ ಹಾಗೂ ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬಳಿ ಈಗ ಲಾಬಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ 5 ಸ್ಥಾನಗಳಿಗೆ 20ಕ್ಕೂ ಅಧಿಕ ಮುಖಂಡರಿಂದ ಲಾಬಿ. ಸಂಪುಟ ವಿಸ್ತರಣೆ ಚರ್ಚೆಗೆ ದೆಹಲಿಗೆ ಹೋಗಲು ಸಿಎಂ ರೆಡಿ ಆಗ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಪುಲಾವ್ ಬಂದ ತಕ್ಷಣ ದೆಹಲಿಗೆ ಸಿಎಂ ಹಾಗೂ ದೌಡಾಯಿಸಲಿದ್ದಾರೆ. ಒಕ್ಕಲಿಗ, ಲಿಂಗಾಯತ, ಒಬಿಸಿ, ಅಲ್ಪಸಂಖ್ಯಾತರ ಕೋಟಾದಲ್ಲಿ ಮನೆ ಹಾಕಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾವಾಗ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ ಅವಾಗ ಹೋಗೋಕೆ ಈಗ ರೆಡಿ ಆಗಿದ್ದಾರೆ. ಇನ್ನು ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರಚನೆಯ ಕಸರತ್ತು ಈಗ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಇನ್ನು ದೆಹಲಿ ಮಟ್ಟದಲ್ಲಿ ಹೈ ವೋಲ್ಟೇಜ್ ಚಟುವಟಿಕೆಗಳು ಕೂಡ ಈಗಾಗಲೇ ಆರಂಭವಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಯ ಕಸರತ್ತು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂತದ್ದು. ಆ 5 ನಾಯಕರು ಯಾರು, ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ಅವರಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂದ ಬುಲಾವ್ ಬರ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ 1 ತಿಂಗಳು 15 ದಿನ ಕಂಪ್ಲೀಟ್ ಆಗಿದೆ. ಹೊಸ ನಾಯಕತ್ವ ಬಂದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇರುವಂತಹ 20 ಸ್ಥಾನಗಳನ್ನ ಆದಷ್ಟು ಶೀಘ್ರವಾಗಿ ತುಂಬಬೇಕು. ಆಷಾಢ ಬೇರೆ ಯಾವುದು ಕೂಡ ನೋಡ್ದಂಗೆ ಶೀಘ್ರವಾಗಿ ತುಂಬಿ ಅನ್ನುವಂತಹ ಒಂದು ಒತ್ತಾಯಗಳು ಆಕಾಂಕ್ಷಿಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಸಹಜವಾಗಿ ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ್ಲೂ ಕೂಡ ಹಲವು ಆಕಾಂಕ್ಷಿ ಶಾಸಕರು ಇದನ್ನ ಒತ್ತಡ ಹಾಕ್ತಿದ್ರು. ಇದೇ ಟೈಮಲ್ಲಿ ಮತ್ತೊಂದು ಲಾಬಿನೂ ಕೂಡ ಶುರುವಾಗಿದೆ. ಅದೇನಂತ ಹೇಳಿದ್ರೆ ಜುಲೈ 15ನೇ ತಾರೀಕು ಖಾಲಿಯಾದಂತಹ 5 ನಾಮನಿರ್ದೇಶನ ಸ್ಥಾನಗಳು ಪರಿಷತ್ಗೆ ಈಗ 5 ಜನರನ್ನ ಆಯ್ಕೆ ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಅವರು ಇದ್ದಾರೆ. ಹೀಗಾಗಿ 5 ಯಾರು ಅನ್ನುವಂಥದ್ದು ಈಗ ರಾಜ್ಯ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇರುವಂತಹ 5 ಸ್ಥಾನಗಳಿಗೆ ಬಹಳಷ್ಟು 20ಕ್ಕೂ ಅಧಿಕ ಪ್ರಮುಖ ಮುಖಂಡರುಗಳಿಂದ ಲಾಬಿ ನಡೀತಾ ಇರುವಂತದ್ದು ನಿಜ. ಹಿಂದೆ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಹಲವು ಬಾರಿ ನಮಗೆ ಅವಕಾಶಗಳು ಸಿಗ್ಲಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಂತಹ ಹಲವು ಹಿರಿಯ ಮುಖಂಡರುಗಳೇ ಈಗ ಆ 5ರಲ್ಲಿ ನಾವು ಕೂಡ ಒಬ್ರು ಆಗ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ಬಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಇರೋದು ಕೇವಲ 5 ಸ್ಥಾನಗಳಾಗಿರೋದ್ರಿಂದ ಯಾವ ಸಮುದಾಯಕ್ಕೆ ಕೊಡಬೇಕು, ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಅದಾದ ಬಳಿಕ ಬರುವಂತಹ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗ್ತಾ ಇರುವಂತದ್ದು ನಿಜ. ಈ ಹಿನ್ನೆಲೆಯಲ್ಲೇ ಈಗೇನು ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಾಗ್ಲೂ ಕೂಡ ಹೋಗೋದಕ್ಕೆ ಒಂದು ಕಡೆ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಪರಿಷತ್ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತೆ, ಕೆಪಿಸಿಸಿ ಕಚೇರಿಯಲ್ಲಿ ಚರ್ಚೆ ಆಗ್ತಿರುವಂತೆ ಈ 5 ಸ್ಥಾನಗಳನ್ನು ಕೂಡ
ಸಮುದಾಯವಾರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಕೊಡ್ಲೇಬೇಕು, ಅದಾದ ಬಳಿಕ ಒಕ್ಕಲಿಗರಿಗೂ ಒಂದು ಕೊಡ್ಲೇಬೇಕು, ಲಿಂಗಾಯತ ಸಮುದಾಯಕ್ಕೆ ಒಂದು ಕೊಡಬೇಕು, ಕಟ್ಟಕಡೆ ಸಮುದಾಯಗಳು ಕೂಡ ಪರಿಗಣಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು. OBC ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ. ಹೀಗಾಗಿ ಈ 5 ಸ್ಥಾನಗಳನ್ನ ಈ ರೀತಿಯಾಗಿ ಹಂಚಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು. ಆ ರೀತಿಯಾಗಿ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಆ ಪಟ್ಟಿ ಸಮೇತ ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ DK ಶಿವಕುಮಾರ್ ಅವರು ಈ ಬಾರಿ ಹೋಗ್ತಾ ಇರುವಂತದ್ದು ಒಂದು ಕಡೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದಕ್ಕೆ, ಮತ್ತೊಂದು ಕಡೆ ವಿಧಾನ ಪರಿಷತ್ತಲ್ಲಿ ಖಾಲಿ ಇರುವಂತಹ 5 ನಾಮನಿರ್ದೇಶನ ಸ್ಥಾನಕ್ಕೆ ಅಂತಿಮ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.